ಹಾಯ್ ಸ್ನೇಹಿತರೆ, ನೀವು ದಿನಾಲು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಕ್ಕೆ ತುಂಬಾ ಸ್ಟ್ರಗಲ್ ನ ಪಡ್ತಿದ್ದೀರಾ. ಒಂದು ದಿನದಲ್ಲಿ ಪವರ್ಫುಲ್ ಆದಂತಹ ಸಮಯ ಅದೇ ಬ್ರಹ್ಮ ಮುಹೂರ್ತ. ಅದನ್ನ ನೀವು ಡೈಲಿ ಮಿಸ್ ಮಾಡ್ಕೊಂತಿದ್ದೀರಾ. ಡೋಂಟ್ ವರಿ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು 7 ಪವರ್ಫುಲ್ ಪ್ರೂವನ್ ಟೆಕ್ನಿಕ್ಸ್ ನ ಹೇಳ್ಕೊಡ್ತೀನಿ. ಆ ಟೆಕ್ನಿಕ್ಸ್ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಎಫರ್ಟ್ ಇಲ್ದೇನೆ ಎದ್ದೇಳಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಬ್ರಹ್ಮ ಮುಹೂರ್ತ ಅಂದ್ರೆ ಬೆಳಿಗ್ಗೆ 3:30 ಇಂದ 5:30 ಒಳಗಡೆ ಏನಿರುತ್ತೆ ಆ ಸಮಯದಲ್ಲಿ ನೀವು ಕಷ್ಟ ಪಡದೇನೆ ನಿದ್ದೆಯಿಂದ ಖುಷಿಯಿಂದ ಎದ್ದೇಳೋ ರೀತಿ ಮಾಡುತ್ತೆ. ನಿಮ್ಮ ಜೀವನವನ್ನ 100% ಬದಲಾಯಿಸುತ್ತೆ. ಸೊ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹಾಗೂ ಇನ್ಫಾರ್ಮೇಟಿವ್ ಆಗಿ ನಿಮ್ಮ ಲೈಫ್ ಚೇಂಜಿಂಗ್ ವಿಡಿಯೋ ಆಗಿರುತ್ತೆ. ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಟಿಪ್ ನಂಬರ್ 1, ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಬ್ರಹ್ಮ ಮುಹೂರ್ತ. ಸ್ನೇಹಿತರೆ, ಬ್ರಹ್ಮ ಮುಹೂರ್ತ ಆ ಪವರ್ಫುಲ್ ಟೈಮ್ ಬಗ್ಗೆ ನಾವು ತಿಳ್ಕೊಂಡ್ರೆ, ಅದರಿಂದ ಆಗುವಂತಹ ಇಂಪಾರ್ಟೆನ್ಸ್ ನ ನಾವು ತಿಳ್ಕೊಂಡ್ರೆ ಮಾತ್ರ ನಾವು ಬ್ರಹ್ಮ ಮುಹೂರ್ತದಲ್ಲಿ ಏಕೆ ಎದ್ದೇಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಬ್ರಹ್ಮ ಮುಹೂರ್ತದಲ್ಲಿ ತುಂಬಾ ಎನರ್ಜಿ ಅನ್ನೋದು ತುಂಬಿರುತ್ತೆ. ಆ ಸಮಯದಲ್ಲಿ ಕಾಸ್ಮಿಕ್ ಎನರ್ಜಿ ಭೂಮಿಯ ಮಟ್ಟದಲ್ಲಿ ಇರುತ್ತೆ. ಸೊ ಆ ಸಮಯದಲ್ಲಿ ನೀವೇನಾದ್ರೂ ನಿದ್ದೆಯಿಂದ ಎದ್ದು ನೇಚರ್ ಜೊತೆ ಕನೆಕ್ಟ್ ಆದ್ರೆ ಆ ಎನರ್ಜಿ ನಿಮ್ಮ ದೇಹದಲ್ಲಿ ಬರುತ್ತೆ. ಹಾಗೇನೆ ನಮ್ಮ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಹೇಳ್ತಾನೆ ಇದ್ರು, ಬ್ರಹ್ಮ ಮುಹೂರ್ತ ಅಂದ್ರೆ ಅದು ಡಿವೈನ್ ಟೈಮ್ ಅಂತ, ಅಂದ್ರೆ ದೈವಿಕ ಸಮಯ ಅಂತ. ಅದು ಆ ಸಮಯದಲ್ಲಿ ನಿಮ್ಮ ಮೈಂಡ್ ತುಂಬಾ ಪ್ರಶಾಂತವಾಗಿ ಇರುತ್ತೆ, ನೇಚರ್ ಕೂಡ ತುಂಬಾ ಸೈಲೆಂಟ್ ಆಗಿ ಇರುತ್ತೆ. ಕಾಸ್ಮಿಕ್ ಎನರ್ಜಿ ಅನ್ನೋದು ಭೂಮಿಯ ಮಟ್ಟದಲ್ಲಿ ತುಂಬಾ ಹೈ ಪ್ರಮಾಣದಲ್ಲಿ ಇರುತ್ತೆ. ಇದು ಮೆಡಿಟೇಷನ್ ಗೆ ತುಂಬಾ ಉತ್ತಮವಾದ ಸಮಯ. ಅಥವಾ ನೀವು ಹೊಸದಾಗಿ ಏನಾದ್ರೂ ಕಲಿತೀನಿ ಅಂದ್ರೆ ಅದಕ್ಕೆ ತುಂಬಾ ಒಳ್ಳೆ ಸಮಯ. ನೀವು ಆಧ್ಯಾತ್ಮಿಕದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂದ್ರು, ಅಥವಾ ಏನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂದ್ರು, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡಬೇಕು ಅಂದ್ರು ಈ ಸಮಯ ತುಂಬಾ ಉಪಯುಕ್ತವಾದದ್ದು. ಸೆಕೆಂಡ್ ಪಾಯಿಂಟ್, ಸ್ಲೀಪ್ ಅರ್ಲಿ, ಫಿಕ್ಸ್ ಯುವರ್ ಬೆಡ್ ಟೈಮ್. ಸ್ನೇಹಿತರೆ, ನೀವು ದಿನನಿತ್ಯ ಮಲಗಿಕೊಳ್ಳುವ ಸಮಯವನ್ನ ಮೊದಲೇ ಡಿಸೈಡ್ ಮಾಡಿ. ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದೇನಂದ್ರೆ ರಾತ್ರಿ 9:30 ಇಂದ 10 ಗಂಟೆ ಒಳಗಡೆ ನೀವು ಮಲ್ಕೊಂಡ್ಬಿಡ್ಬೇಕು. ಹಾಗೇನೆ ನೀವು ಮಲ್ಕೊಳ್ಳೋ ಬಿಫೋರ್ 2 ಅವರ್ಸ್ ಬಿಫೋರ್ ಟಿವಿ ನೋಡೋದನ್ನ ಅವಾಯ್ಡ್ ಮಾಡಬೇಕು, ಫೋನ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದನ್ನ ನೀವು ಅವಾಯ್ಡ್ ಮಾಡಬೇಕು ನೀವು ಮಲಗಿಕೊಳ್ಳೋ 2 ಅವರ್ಸ್ ಬಿಫೋರ್. ಇನ್ ನೆಕ್ಸ್ಟ್ ಟಿಪ್ ಏನಂದ್ರೆ ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಅಂಡ್ ಅಫರ್ಮೇಷನ್ಸ್ ಬಿಫೋರ್ ಸ್ಲೀಪಿಂಗ್. ನೀವು ರಾತ್ರಿ ಮಲಗಿಕೊಳ್ಳೋದಕ್ಕಿಂತ ಮುಂಚೆ ಆ ದಿನ ನಿಮಗೆ ಏನೇನು ಒಳ್ಳೆಯ ಘಟನೆಗಳು ನಡೆದಿದ್ದಾವೆ ಅದಕ್ಕೆ ಕೃತಜ್ಞತೆಯ ಭಾವನೆಯನ್ನ ತೋರಿಸಿ. ಹಾಗೇನೆ ಬೆಳಿಗ್ಗೆ ಬೇಗನೆ ನಾನು ಎದ್ದೇಳ್ತೀನಿ ಅನ್ನೋ ಅಫರ್ಮೇಷನ್ಸ್ ನ ನೀವು ಹೇಳ್ಕೊಂಡು ಮಲ್ಕೋಬೇಕು. ಅಫರ್ಮೇಷನ್ ಜೊತೆಗೆ ನೀವು ಇಂಟ್ಯೂಷನ್ ನ ಸೆಟ್ ಮಾಡಿ ಮಲ್ಕೋಬೇಕು ನಿಮ್ಮ ಬ್ರೈನ್ ಅಲ್ಲಿ. ಯಾವ ರೀತಿ ಅಂದ್ರೆ, ಐ ವಿಲ್ ವೇಕ್ ಅಪ್ ಅಟ್ ಬ್ರಹ್ಮ ಮುಹೂರ್ತ ಎಫರ್ಟ್ಲೆಸ್ಲಿ. ಅಂದ್ರೆ ನಾನು ಬ್ರಹ್ಮ ಮುಹೂರ್ತದಲ್ಲಿ ಕಷ್ಟ ಪಡದೇನೆ ತುಂಬಾ ಖುಷಿಯಿಂದ ಎದ್ದೇಳ್ತೀನಿ ಅನ್ನೋ ಪಾಸಿಟಿವ್ ವರ್ಡ್ಸ್ ನ ನಿಮ್ಮ ಮೈಂಡ್ ಅಲ್ಲಿ ಇಂಟ್ಯೂಷನ್ ಆಗಿ ಸೆಟ್ ಮಾಡ್ಕೊಂಡು ಮಲ್ಕೋಬೇಕು. ಇನ್ನು ಥರ್ಡ್ ಪಾಯಿಂಟ್ ಏನಂದ್ರೆ, ಯೂಸ್ ದ 4-4-4-4 ಬ್ರೀತಿಂಗ್ ಟೆಕ್ನಿಕ್. ಸೊ ನೀವು ದಿನನಿತ್ಯ ಮಲಗಿಕೊಳ್ಳೋದಕ್ಕಿಂತ ಮೊದಲು ಇವಾಗ ನಾನು ಮಾಡಿಸುವಂತಹ ಈ ಸಣ್ಣ ಟೆಕ್ನಿಕ್ ನ ನೀವು ಮಾಡಿ ದಿನನಿತ್ಯ ನೀವು ಮಲ್ಕೊಂಡ್ರೆ ನೀವು ತುಂಬಾ ರೆಸ್ಟ್ಫುಲ್ ಆಗಿ ಸ್ಲೀಪ್ ಮಾಡ್ತೀರಾ, ತುಂಬಾ ಕಾಮ್ ಆಗಿ ಸ್ಲೀಪ್ ಮಾಡ್ತೀರಾ, ಹಾಗೂ ನಿಮ್ಮ ನಿದ್ದೆ ಅನ್ನೋದು ಪರಿಪೂರ್ಣವಾಗಿ ಇರುತ್ತೆ. ಡಿಸ್ಟರ್ಬ್ಡ್ ಸ್ಲೀಪ್ ಅನ್ನೋದು ಇರೋದಿಲ್ಲ. ಸೊ ಈ ಎಕ್ಸರ್ಸೈಸ್ ಪ್ರಾಕ್ಟಿಕಲ್ ಆಗಿರುತ್ತೆ. ಎಲ್ಲರೂ ಹೆಡ್ಫೋನ್ ಹಾಕೊಂಡು ಫೋನ್ ನ ಪಕ್ಕಕ್ಕಿಟ್ಟು ಈ ಮ್ಯೂಸಿಕ್ ನ ಕೇಳಿ, ಹಾಗೂ ನಾನು ಏನು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದನ್ನ ಫಾಲೋ ಆಗಿ. ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಇವಾಗ 4 ಸೆಕೆಂಡುಗಳ ಕಾಲ ನಿಧಾನಕ್ಕೆ ನಿಮ್ಮ ಉಸಿರನ್ನ ಒಳಗಡೆ ತಗೊಳ್ಳಿ. ಇನ್ಹೇಲ್, ಹಾಗೆಯೇ ನಿಮ್ಮ ಉಸಿರನ್ನ 4 ಸೆಕೆಂಡುಗಳ ಕಾಲ ಅಲ್ಲೇ ಹೋಲ್ಡ್ ಮಾಡಿ. ಇವಾಗ ನಿಧಾನಕ್ಕೆ ನಿಮ್ಮ ಉಸಿರನ್ನ 4 ಸೆಕೆಂಡುಗಳ ಕಾಲ ಆಚೆ ಬಿಡಿ. ಇವಾಗ ನಿಮ್ಮ ಉಸಿರನ್ನ ಆಚೆನೆ ಹೋಲ್ಡ್ ಮಾಡಿ 4 ಸೆಕೆಂಡುಗಳ ಕಾಲ. ಮತ್ತೊಂದು ಸಾರಿ. ಇವಾಗ 4 ಸೆಕೆಂಡುಗಳ ಕಾಲ ನಿಧಾನಕ್ಕೆ ನಿಮ್ಮ ಉಸಿರನ್ನ ಒಳಗಡೆ ತಗೊಳ್ಳಿ. ಇನ್ಹೇಲ್, ಹಾಗೆಯೇ ನಿಮ್ಮ ಉಸಿರನ್ನ 4 ಸೆಕೆಂಡುಗಳ ಕಾಲ ಅಲ್ಲೇ ಹೋಲ್ಡ್ ಮಾಡಿ. ಇವಾಗ ನಿಧಾನಕ್ಕೆ ನಿಮ್ಮ ಉಸಿರನ್ನ 4 ಸೆಕೆಂಡ್ಗಳ ಕಾಲ ಆಚೆ ಬಿಡಿ. ಇವಾಗ ನಿಮ್ಮ ಉಸಿರನ್ನ ಆಚೆನೆ ಹೋಲ್ಡ್ ಮಾಡಿ 4 ಸೆಕೆಂಡುಗಳ ಕಾಲ.
ಸ್ನೇಹಿತರೆ, ಈ ಸಿಂಪಲ್ ಅಂಡ್ ಪವರ್ಫುಲ್ ಟೆಕ್ನಿಕ್ ನ ನೀವು ರಾತ್ರಿ ಮಲಗಿಕೊಳ್ಳೋದಕ್ಕಿಂತ ಮುಂಚೆ ನೀವು ಮಾಡಿ ಮಲ್ಕೊಂಡ್ರೆ ಇದು ನಿಮ್ಮ ನರ್ವಸ್ ಸಿಸ್ಟಮ್ ನ ಕ್ಲೀನ್ ಮಾಡುತ್ತೆ ಹಾಗೂ ಕಾಮ್ ಆಗಿ ಇರಿಸುತ್ತೆ ಹಾಗೂ ಡೀಪ್ ಸ್ಲೀಪ್ ಗೆ ಹೋಗೋದಕ್ಕೆ ಇದು ಸಹಾಯ ಮಾಡುತ್ತೆ. ರೆಸ್ಟ್ ಫುಲ್ ಸ್ಲೀಪ್ ಅನ್ನೋದು ನಿಮ್ಗೆ ಸಿಗುತ್ತೆ. ಇನ್ನು ಫೋರ್ತ್ ಪಾಯಿಂಟ್ ಏನಂದ್ರೆ ದ 5 ಸೆಕೆಂಡ್ ವೇಕಪ್ ರೂಲ್. ಸ್ನೇಹಿತರೆ, ನೀವು ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕು ಅಂತ ಅಲಾರಾಮ್ ನ ಸೆಟ್ ಮಾಡಿ ಮಲ್ಕೋತೀರಾ. ಅವಾಗ ಅಲಾರಾಮ್ ಹೊಡೆದ್ರೆ ನೀವು ಸ್ನೋಸ್ ಮಾಡ್ತೀರಾ. ಬಟ್ ಈ ಸರಿ ಏನ್ ಮಾಡಿ ಅಂದ್ರೆ ಅಲಾರಾಮ್ ಹೊಡೆದ ತಕ್ಷಣ ನಿಮ್ಮ ಮೈಂಡ್ ಅಲ್ಲೇ ನೀವು ಹೇಳ್ಕೊಳ್ಳಿ 5 4 3 2 1 ಗೆಟ್ ಅಪ್. ಸೊ 5 ಇಂದ 1 ವರೆಗೂ ನೀವು ಕೌಂಟ್ ಮಾಡಿ ಆ ತಕ್ಷಣ ನೀವು ಎದ್ದೇಳ್ಬೇಕು ಅಂತ ಕಮಾಂಡ್ ನ ನಿಮ್ಮ ಮೈಂಡ್ ಗೆ ನೀವು ಕೊಡಬೇಕು. ಅದರಿಂದ ನಿಮ್ಮ ಮೈಂಡ್ ಆ ಟೈಮಲ್ಲಿ ಆಕ್ಟಿವ್ ಆಗಿ ನೀವು ನಿದ್ದೆಯಿಂದ ಎದ್ದೇಳ್ತೀರಾ. ಡು ನಾಟ್ ಸ್ನೂಸ್ ಅಲಾರಾಮ್. ನೀವು ಅಲಾರಾಮ್ ನ ಸ್ನೂಸ್ ಮಾಡಕ್ ಹೋಗ್ಬೇಡಿ. ನೀವು ಆ ರೀತಿ ಮಾಡೋದ್ರಿಂದ ನಮ್ಮ ಬ್ರೈನ್ ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಅದು ಕನ್ಫ್ಯೂಸ್ ಆಗಿ ಇನ್ನೂ ಸ್ವಲ್ಪ ಸಮಯ ನಾನು ಮಲ್ಕೋಬೇಕು ಅಂತ ಡಿಸೈಡ್ ಆಗಿ ನಿಮ್ಮನ್ನ ಮತ್ತೆ ಮಲಗಿಕೊಳ್ಳುವ ಮೂಡ್ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಬೆಳಿಗ್ಗೆ ನಿದ್ದೆಯಿಂದ ಎದ್ದಿದ ತಕ್ಷಣ ನೀವು 1 ಗ್ಲಾಸ್ ಬಿಸಿ ನೀರನ್ನ ಕುಡೀರಿ. ಅದು ನಿಮ್ಮ ಬ್ರೈನ್ ನ ಆಕ್ಟಿವೇಟ್ ಮಾಡುತ್ತೆ. ನಿಮಗೆ ಮತ್ತೆ ನಿದ್ದೆ ಬಾ ಅಂದ್ರೂ ಕೂಡ ಬರೋದಿಲ್ಲ. ಇನ್ನು 5th ಪಾಯಿಂಟ್ ಏನಂದ್ರೆ ದ ಪವರ್ಫುಲ್ ಮಂತ್ರ ವೇಕಪ್ ಟೆಕ್ನಿಕ್. ಸ್ನೇಹಿತರೆ, ನೀವು ರಾತ್ರಿ ಮಲಗಿಕೊಳ್ಳೋದಕ್ಕಿಂತ ಮುಂಚೆ ಓಂ ಮಂತ್ರವನ್ನ ನೀವು ಜಪ ಮಾಡಿ ಮಲ್ಕೊಳ್ಳಿ ಅಥವಾ ಯಾವುದೇ ಒಂದು ಪಾಸಿಟಿವ್ ಮಂತ್ರವನ್ನ ನೀವು ಮನಸ್ಸಿನಲ್ಲೇ ಜಪ ಮಾಡಿ ಮಲ್ಕೋಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅನ್ನೋದು ನಿಮ್ಮನ್ನ ಸರಿಯಾದ ಸಮಯದಲ್ಲಿ ಆಟೋಮೆಟಿಕ್ ಆಗಿ ಎಚ್ಚರ ಮಾಡುತ್ತೆ. ಮಂತ್ರಗಳ ಎಕ್ಸಾಂಪಲ್ ನೋಡೋದಾದ್ರೆ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನ ಕೂಡ ನೀವು ಒಂದು 11 ಸಾರಿ ಜಪ ಮಾಡಿ ಮಲ್ಕೋಬಹುದು ಅಥವಾ ಪಾಸಿಟಿವ್ ಅಫರ್ಮೇಷನ್ಸ್ ನ ಹೇಳ್ಕೋಬಹುದು. ಐ ಆಮ್ ವೇಕಿಂಗ್ ಅಪ್ ಇನ್ ಬ್ರಹ್ಮ ಮುಹೂರ್ತ ವಿತ್ ಎನರ್ಜಿ ಅಂಡ್ ಹ್ಯಾಪಿನೆಸ್. ನಾನು ಬ್ರಹ್ಮ ಮುಹೂರ್ತದಲ್ಲಿ ತುಂಬಾ ಎನರ್ಜಿಯಿಂದ ತುಂಬಾ ಸಂತೋಷದಿಂದ ಎದ್ದೇಳ್ತಿದ್ದೀನಿ ಅಂತ ನೀವು ಈ ರೀತಿ ಪಾಸಿಟಿವ್ ಅಫರ್ಮೇಷನ್ಸ್ ನ 11 ಸಾರಿ ಹೇಳ್ಕೊಂಡು ನಿದ್ದೆ ಮಾಡಬಹುದು. ಇನ್ನು 6th ಪಾಯಿಂಟ್ ಏನಂದ್ರೆ ಕೋಲ್ಡ್ ವಾಟರ್ ಇಂದ ನಿಮ್ಮ ಮುಖವನ್ನ ತೊಳೆದುಕೊಳ್ಳಿ. ನೀವು ಬೆಳಗ್ಗೆ ಎದ್ದಿದ ತಕ್ಷಣ ತಣ್ಣನೆಯ ನೀರಿನಿಂದ ನಿಮ್ಮ ಮುಖವನ್ನ ತೊಳೆದುಕೊಳ್ಳಿ. ಇದು ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಬ್ರೈನ್ ಅಲ್ಲಿರುವಂತಹ ಸೆಲ್ಸ್ ನ ಇಮಿಡಿಯೇಟ್ ಆಗಿ ಇನ್ಸ್ಟೆಂಟ್ಲಿ ಆಕ್ಟಿವೇಟ್ ಮಾಡುತ್ತೆ. ತದನಂತರ ನೀವು ಕತ್ತಲೆಯ ಕೋಣೆಯಲ್ಲಿ ಅಲ್ಲದೆ ಸೂರ್ಯನ ಬೆಳಕಿಗಾದ್ರೂ ಬರಬಹುದು ಅಥವಾ ಸೂರ್ಯ ಏನು ಬಂದಿಲ್ಲ ಅಂದ್ರೆ ಮನೆಯಲ್ಲಿ ಲೈಟ್ ಅನ್ನ ಆನ್ ಮಾಡಿ ನೀವು ಲೈಟ್ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೇಕು. ಸೊ ಇದು ಕೂಡ ನಿಮ್ಮ ಬ್ರೈನ್ ಸೆಲ್ಸ್ ನ ತುಂಬಾ ಆಕ್ಟಿವೇಟ್ ಮಾಡುತ್ತೆ. ಇನ್ನು 7th ಪಾಯಿಂಟ್ ಏನಂದ್ರೆ ಸ್ಟಾರ್ಟ್ ವಿತ್ ಎ ಸಿಂಪಲ್ ಮಾರ್ನಿಂಗ್ ರಿಚುವಲ್. ಅಂದ್ರೆ ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಇಷ್ಟೆಲ್ಲ ಪಾಯಿಂಟ್ ನ ಫಾಲೋ ಆಗಿದ್ಮೇಲೆ ಸ್ವಲ್ಪ ಹೊತ್ತು ನಿಮ್ಮ ಬಾಡಿನ ಸ್ಟ್ರೆಚ್ ಮಾಡಿ ಅಥವಾ ಯಾವುದಾದರೂ ಒಂದು ಯೋಗಾಸನವನ್ನ ಮಾಡಿ. ತದನಂತರ ಒಂದು 5 ಸಾರಿ ತುಂಬಾ ಡೀಪ್ ಆಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ತದನಂತರ ನೀವು ಪಾಸಿಟಿವ್ ಅಫರ್ಮೇಷನ್ಸ್ ನ ಕೇಳಬಹುದು ಅಥವಾ ಒಳ್ಳೆಯ ಮ್ಯೂಸಿಕ್ ನ ಕೇಳಬಹುದು, ಮಂತ್ರಗಳನ್ನ ಕೇಳಬಹುದು, ಇಲ್ಲಾಂದ್ರೆ ನೀವು ಮೆಡಿಟೇಷನ್ ನ ಮಾಡಬಹುದು, ಗ್ರಾಟಿಟ್ಯೂಡ್ ನ ಪ್ರಾಕ್ಟೀಸ್ ಮಾಡಬಹುದು. ಸ್ನೇಹಿತರೆ, ನೀವು ಈ ಸಿಂಪಲ್ ಆದ ಟೆಕ್ನಿಕ್ಸ್ ನ ಫಾಲೋ ಆಗೋದ್ರಿಂದ ನೀವು ಬ್ರಹ್ಮ ಮುಹೂರ್ತ ಸಮಯದಲ್ಲಿ ತುಂಬಾ ಎಫರ್ಟ್ಲೆಸ್ ಆಗಿ ಎದ್ದೇಳ್ತೀರಾ. ಇವು ಕೇಳೋದಕ್ಕೆ ಸಿಂಪಲ್ ಆಗೇ ಇರಬಹುದು, ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಂಡು ನೋಡಿ, ಇದರಿಂದ ತುಂಬಾ ಹ್ಯೂಜ್ ಬೆನಿಫಿಟ್ಸ್ ನ ಪಡ್ಕೊಂತೀರಾ. ಇದನ್ನ ನೀವು ಕನಿಷ್ಠ ಅಂದ್ರೂ 7 ದಿನಗಳವರೆಗೆ ನೀವು ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಈ ಸಿಂಪಲ್ ಟೆಕ್ನಿಕ್ಸ್ ನ ಪವರ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಸೊ ಈ ವಿಡಿಯೋವನ್ನ ನೋಡಿ ಈ ಟೆಕ್ನಿಕ್ಸ್ ನ ಅಳವಡಿಸ್ಕೊಂತೀನಿ, ನಾನು ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳ್ತೀನಿ ಅಂತ ನಿರ್ಧಾರ ತಗೊಂಡವರು ಈ ಕೂಡಲೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬ್ರಹ್ಮ ಮುಹೂರ್ತ ಅಂತ ನೀವು ಟೈಪ್ ಮಾಡಿ. ಇದು ಕೂಡ ಯೂನಿವರ್ಸ್ ಗೆ ಕನೆಕ್ಟ್ ಆಗಿ ಯೂನಿವರ್ಸ್ ಕೂಡ ನಿಮ್ಮನ್ನು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಕ್ಕೆ ಸಹಾಯ ಮಾಡುತ್ತೆ. ಆದ್ರಿಂದ ಬ್ರಹ್ಮ ಮುಹೂರ್ತ ಅಂತ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಸೊ ಇದೇ ರೀತಿ ಲೈಫ್ ಚೇಂಜಿಂಗ್ ಪ್ರಾಕ್ಟಿಕಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ಬಟನ್ ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.